ನೇತೃತ್ವದಲ್ಲಿ ಈ ಹೋರಾಟ ಆಗ್ತಾ ಇತ್ತು. ಇನ್ನು ಮುಂದೆ ಸಹ ಜನರು ಅದನ್ನು ಕೊಂಡೋಗ್ತಾರೆ. ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ಇವತ್ತೊಂದು ಕನಿಷ್ಠ ಒಂದು ಮನವಿ ಕೊಡ್ಲಿಕ್ಕೆ ಬರುವುದಾಗಿ ಇಷ್ಟು ಡೊಂಬರಾಟ ಆಡುದಾದ್ರೆ ನಮ್ಗೆ ನೋವು ಅನ್ನಿಸ್ತಾ ಉಂಟು. ಬೇರೆ ಕೇಸಿಗೆ ಬಂದ್ರೆ ಬೆಳ್ತಂಗಡಿ ಠಾಣೆಯಲ್ಲಿ ಎಷ್ಟು ನೀವು ಮಾಡ್ತೀರಿ? ಇವತ್ತೀಗ ಬರ್ತೇನೆ ನಾನು, ಕುಸುಮಕ್ಕನ ಕೇಸನ್ನು ಇವತ್ತು ಮಾಡದಿದ್ರೆ ಇವತ್ತು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇನೆ. ನಾನು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇವೆ ನಾವು. ಏನಾದ್ರೂ ಪ್ರಶ್ನೆ ನಾನು ಮಾಧ್ಯಮದವರ ಹತ್ರ ಹೇಳುದು, ನಾನು ಬೇಸರ ಮಾಡಬೇಡಿ. ನೀವು ಒಬ್ಬೊಬ್ರು ಒಂದೊಂದು ರೀತಿ ನಿಮ್ಮ ಕಲ್ಪನೆ ಹಾಗೆ ಮಾತಾಡಬೇಡಿ. ಆಗ ಅಲ್ಲಿ ಹೇಳ್ತಾ ಇದ್ದಾರೆ ಪಬ್ಲಿಕ್ ಟಿವಿ ಅವರು, ಇವರು ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲಿ ಕೂತಿದ್ದಾರೆ. ನಾವು ಯಾವ ಪ್ರತಿಭಟನೆ ಬರುದಲ್ಲ. ನಿಮ್ಮ ಮಾಧ್ಯಮದಲ್ಲಿ ನೀವು ಇಲ್ಲಿ ಕೊಡುದನ್ನು ಅಲ್ಲಿ ನಿಮ್ಮ ಆಂಕರ್ನವರು ಬಾಯಿಗೆ ಬಂದದ್ದು ಒದರ್ತಾರೆ. ಇದು ನಮಗೆ ಅವಶ್ಯಕತೆ ಇಲ್ಲ. ಗೌರವಿತವಾಗಿ ಇಲ್ಲಿಯ ಕ್ಯಾಮರಾಮನ್ಗಳಿಗೂ ಇಲ್ಲಿಯ ಎಲ್ಲ ಸ್ಟಾಫ್ಗಳಿಗೆ ನಾನು ಆಸ್ ಎ ಸೋಷಿಯಲ್ ವರ್ಕರ್ ಆಗಿ ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ. ಹಾಗಂತ ನೀವಿಲ್ಲಿ ರಿಪೋರ್ಟ್ ಕೊಡುವಾಗ ನಿಮ್ಮ ಪ್ರಮೋಷನಿಗೋಸ್ಕರ ನಿಮ್ಮ ಅಲ್ಲಿ ಆಂಕರಿಂಗ್ ಪಬ್ಲಿಕ್ ಟಿವಿಯವರ ಯಾರು ಕನ್ನಡದವರು ಅವ್ರು ಮಾಡ್ತಾರಂತ ಅವರಿಗೆ ಇದನ್ನೊಂದು ಫೂಟೇಜ್ ಕೊಟ್ಟುಕೊಂಡು ಆಹಾರ ಮಾಡಿಸಬೇಡಿ ನಮ್ಮನ್ನು. ನಾವು ಕೇವಲ ಇವತ್ತು ಮನವಿಗೆ ಬಂದದ್ದು. ಮನವಿಗೆ ಬರುವಾಗ ನಾವು ಅವರು ಬಿಡೋದಕ್ಕೆ ನಾವು ಸೌಜನ್ಯಯುತವಾಗಿ ತಹಶೀಲ್ದಾರಿಗೆ ಕಾಯ್ಲಿಕ್ಕೆ ಅಲ್ಲಿ ಕೂತದ್ದು. ನಾವು ಪ್ರತಿಭಟನೆ ಮಾಡಲಿಕ್ಕೆ, ಗೆರವು ಮಾಡಲಿಕ್ಕೆ, ಯಾರಿಗೆ ಕೆಟ್ಟ ಶಬ್ದಗಳಿಂದ ಅವಹೇಳನ ಮಾಡಲಿಕ್ಕೆ ಕೂತದಲ್ಲ. ಅದನ್ನು ಯಾರು ತಿರುಚಿ ಹೇಳ್ಬಾರ್ದು. ನಾನು ಪ್ರತಿಯೊಬ್ಬರು ಈಗ ಸುಖಪಾಲ್ ಅಂತಲೇ ನಾನು ಹೆಸರು ಹೇಳ್ತಾ ಇದ್ದೇನೆ. ಬೇಸರ ಆಗ್ತಾ ಉಂಟು ನಮ್ಮ ಮಂಗಳೂರಿನವರು ಅಂತ ಹೇಳುವಾಗ. ಯಾವ ರೀತಿ ರಿಪೋರ್ಟ್ ಕೊಡ್ತಾ ಇದ್ದೀರಿ? ಆಸ್ ಇಟ್ ಇಸ್ ಕೊಡಿ. ಇವತ್ತು ತೋರಿಸಿ ಅಲ್ಲ, ಇನ್ಸ್ಪೆಕ್ಟರ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು, ನಾವು ಗಲಾಟೆ ಮಾಡಿದೇವಾ, ಯಾವ ರೀತಿ ಕೊಂಡೋದ್ರು, ಇದನ್ನೊಂದು ತೋರಿಸಿ ಸಮಾಜಕ್ಕೆ. ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಜನರನ್ನು ಇವರು ಹತ್ತಿಕ್ತಾ ಇದ್ದಾರೆ ಅದನ್ನು ತೋರಿಸಿ ಅಲ್ಲ, ಅದನ್ನು ಮಾಡಿ. ಅದಕ್ಕೆ ನಾನು ನಿಮ್ಗೆ ಮಾಧ್ಯಮದವರಿಗೆ ಆಭಾರಿ ಆಗ್ತೇನೆ. ಇನ್ನು ನಮ್ಮನ್ನು ಆ ರೀತಿ ಮಾಡಬೇಡಿ. ನಾಳೆ ನಮಗೂ ನೀವು ಒಂದು ಸಂವಿಧಾನದ ಅಂಗ, ನೀವು ಅದನ್ನು ತೋರಿಸಿದ ಬಿಟ್ಟು ಇಡೀ ಕತೆ ಕಟ್ಟಿಕೊಂಡು ಮಾತಾಡಬೇಡಿ ಅಂತ ಹೇಳುದು. ಯಾರು ಬೇಸರ ಮಾಡಬೇಡಿ. ನಿಮ್ಮ ಮೇಲೆ ನನಗೆ ಬೇಸರ ಇಲ್ಲ. ಯಾವನು ಮಾಡ್ತಾ ಇದ್ದೇನೆ ನಾನು ಹೆಸರು ಹೇಳಿದೆ. ಸುಖಪಾಲು ನನಗೆ ಆತ್ಮೀಯರು. ಅದನ್ನು ಬಾಯಿಗೆ ಬಂದಾಗಿ ಒದರಬೇಡಿ. ತಹಶೀಲ್ದಾರ್ ಇರಲಿಲ್ಲ. ನಾವು ಅಲ್ಲಿ ಕೂತಾಗ ನಾನು ನಿಮ್ಮ ಮುಂದೆ ಮಾಧ್ಯಮದವರ ಮುಂದೆ ಕರೆ ಮಾಡಿದೆ. ಅವರು ಔಟ್ ಆಫ್ ಸ್ಟೇಷನ್ ಅಂತೆ, ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಳ್ಳಿಲ್ಲ ಅಂತೆ. ಒಂದು ಇಲಾಖೆಗೆ ಬರುವಾಗ ನಾವು ಎಲ್ಲಿ ಸಹ ಅಪಾಯಿಂಟ್ಮೆಂಟ್ ತಗೊಂಡು ಹೋಗುದಿಲ್ಲ. ಸಾರ್ವಜನಿಕ ಒಂದು ಅಧಿಕಾರಿಗಳವರು. ನಮ್ಗೆ ಏನಾದರೂ ಅವ್ರ ಹತ್ರ ಮಾತಾಡ್ಲಿಕ್ಕಿದ್ರೆ, ಡಿಸ್ಕಷನ್ ಮಾಡ್ಲಿಕ್ಕಿದ್ರೆ ಆದರೆ ನಾನು ಸಹ ಎಲ್ಲ ಕಡೆಯಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ತಿದ್ದೆ. ಆದರೆ ಇವತ್ತು ಮನವಿ ಕೊಡುದಂತ ತಹಶೀಲ್ದಾರಿಗೂ ಸಹ ಗೊತ್ತಿಲ್ಲ ನನಗೆ. ಈಗ ಔಟ್ ಆಫ್ ಸ್ಟೇಷನ್ ಅಂತ ಹೇಳಿದ್ದಾರೆ. ಯಾವ ಕಾರ್ಯನಿಮಿತ್ತ ಹೋಗಿದ್ದಾರೆ ಗೊತ್ತಿಲ್ಲ. ಆದರೆ ನಮಗೆ ಸಹ ಅಸಿಸ್ಟೆಂಟ್ ಈಗ ಇವತ್ತು ತಹಶೀಲ್ದಾರ್ ಇರದಿದ್ರೆ ಉಪ ತಹಶೀಲ್ದಾರ್ ಇರಬೇಕಿತ್ತು. ಅಲ್ಲಿ ಉಪ ತಹಶೀಲ್ದಾರ್ ಇಲ್ಲ, ಕ್ಯಾಬಿನ್ ಎಲ್ಲ ಲಾಕ್ ಉಂಟು, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಹಾಗೆ ಟಪ್ಪಲಲ್ಲಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ನಮ್ಮ ಕರ್ತವ್ಯವನ್ನು ನಾವು ಮಾಡಿ ಬಂದಿದ್ದೇವೆ. ಅವರು ಹೊರಗೆ ಹೋಗಿದ್ರು ಸಹ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುವಂತ ರೈಟ್ಸ್ ಉಂಟು ಅಧಿಕಾರಿಗಳಿಗೆ. ಔಟ್ ಆಫ್ ಸ್ಟೇಷನ್ ಯಾತಕ್ಕೆ ಹೋಗಿದ್ದಾರೆ, ಯಾವ ಕೆಲಸದ ನಿಮಿತ್ತ ಹೋಗಿದ್ದಾರೆ ಅಂತ ಆ ದಾಖಲೆಯನ್ನು ನಾನು ತೆಗಿತೇನೆ RTಯಲ್ಲಿ. ಇವತ್ತು ತಹಶೀಲ್ದಾರು ಎಲ್ಲಿದ್ದಾರೆ ಅಂತ. ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ. ಆದರೆ ನನಗೆ ಭಾರಿ ನೋವು ಅನ್ನಿಸ್ತದೆ. ನಾವೊಂದು 3 ಜನ ಒಳಗೆ ಹೋಗ್ಲಿಕ್ಕೆ, ನಮ್ಮನ್ನೊಂದು ರಕ್ಷಣೆಗೆ ಬಂದಿದ್ದೀರಾ ಅಥವಾ ನಾವೇನಾದ್ರೂ ಅಲ್ಲಿ ಹಲ್ಲೆಗೆ ಹೊರಟಿದ್ದೇವೆ, ಆ ರೀತಿ ಪೊಲೀಸರು ದಂಡು, ಇಡೀ ಬೆಳ್ತಂಗಡಿ ಠಾಣೆ ಅವ್ರು ಹೇಳ್ತಾರೆ. ನಾನು ಸ್ಟೇಷನ್ಗೆ ಹೋಗುವಾಗ, ಮೇಡಮ್ ನಮಗೆ ಇಲ್ಲಿ ತುಂಬ ಕೇಸುಗಳು, ಟೈಮ್ ಇರುವುದಿಲ್ಲ. ನಾವೊಂದು ಕೇಸ್ ಕೊಡ್ಲಿಕ್ಕೆ ಹೋಗುವಾಗ 2-3 ತಿಂಗಳು ತಗೊಳ್ತಾಳೆ ಬೆಳ್ತಂಗಡಿ ಸ್ಟೇಷನ್ನವರು, ಯಾಕೆಂದ್ರೆ ನಮಗೆ ತುಂಬ ಕೇಸುಗಳು ಬರ್ತವೆ ಅಂತ. ಆದರೆ ಇವತ್ತು ಎಲ್ಲಾ ಕೇಸುಗಳನ್ನು ಬಿಟ್ಟು ನಮ್ಮ ಹಿಂದೆ ಇಲ್ಲಿ ಬಂದು ನಿಂತಿದ್ದಾರೆ ಹೇಳುವಾಗ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಇದು ಈ ಪೊಲೀಸ್ ಠಾಣೆ ಪೊಲೀಸರಿಗೆ ಕೆಲಸವೇ ಇಲ್ವಾ ಅಂತ, ಇನ್ಸ್ಪೆಕ್ಟರ್ ಯಾಕೆ ಇವರನ್ನು ದುರುಪಯೋಗ ಮಾಡಿಸ್ತಾ ಇದ್ದಾರೆ ಅಂತ ನಾನು ಈ ಇಲಾಖೆ ಸಿಬ್ಬಂದಿಗಳಿಗೆ ಹೇಳುದಲ್ಲ. ಈ ಇನ್ಸ್ಪೆಕ್ಟರ್ಗೆ ಏನು ತೊಂದರೆ ನಮ್ಮಿಂದ? ಈಗ ನೋಡಿ, ನಾವು ಖಾಲಿ ಒಂದು ಇದಕ್ಕೆ ಮನವಿ ಕೊಡ್ಲಿಕ್ಕೆ ಶಾಂತಯುತವಾಗಿ 10ವರೆಗೆ ನಮ್ಗೆ ಪರ್ಮಿಷನ್ ಕೊಡ್ತಿದ್ರೆ ನಮ್ದು 1/4 ಗಂಟೆಯಲ್ಲಿ ಮನವಿ ಕೊಟ್ಟು ನಾವು ಮನೆಗೆ ಹೋಗಿ ಆಗ್ತಿತ್ತು, ಅವರ್ಸ ಡ್ಯೂಟಿಗೆ ಹೋಗ್ಬೋದಿತ್ತು. ಇಲ್ಲಿ ಸುಮ್ಮನೆ ಕೂತ್ಕೊಳಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ. ಈಗ ನಾವು ಒಳಗೆ ಹೋಗಿ ಏನು ಮಾಡಿದ್ದೇವೆ, ಏನು ಮಾತಾಡಿದ್ದೇವೆ? ತಹಶೀಲ್ದಾರ್ ಹತ್ರ ನಾನು ಫೋನ್ ಮಾಡಿ ಹೇಳಿದ್ದು, ಇದು ನಂದು ತಪ್ಪು, ಆಗ್ಲೇ ನಾನು ಮಾಡಬೇಕಿತ್ತು. ಯಾಕೆಂದ್ರೆ ತಹಶೀಲ್ದಾರ್ ಒಳಗೆ ಇದ್ದಾರೆ ಅಂತ ನಾನು ಎಣಿಸಿದೆ. ಆದರೆ ತಹಶೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅಂತ. ಅವ್ರದ್ದು ಸಹ ನಾನು ಈ ಮೊದಲು ಒಮ್ಮೆ ಕರೆ ಮಾಡಿ ಬೇರೆ ಕೇಸಿಗೆ ಮಾಡಿದಾಗ ಈ ತಹಶೀಲ್ದಾರ್ ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ಹೇಳ್ತಿದ್ದಾರೆ, ಮೇಡಮ್ ನೀವು ರೆವೆನ್ಯೂ ಆಫೀಸಿಗೆ ನೀವು ಒಬ್ಬರೇ ಬಂದರೆ ನಿಮ್ಮ ಕೆಲಸ ನಾನು ಮಾಡಿ ಕೊಡ್ತೇನೆ ಅಂತ. ನಾನು ಇವರು ಒಬ್ಬರೇ ಬರಿಗೆ ನನಗೆ ಇವರು ಬೇಕಾ ರೆವೆನ್ಯೂ ಆಫೀಸಿಗೆ ಬರುವಾಗ, ಅಥವಾ ಇವರ ಇನ್ಫ್ಲುಯೆನ್ಸ್ ಬೇಕಾ? ನನಗೆ ಅವಶ್ಯಕತೆ ಇಲ್ಲ. ಇವತ್ತು ಬಂದದ್ದು ನಾವು ಮನವಿ ಕೊಡಲಿಕ್ಕೆ. ನಾವು ಗೌರವಯುತವಾಗಿ ಮನವಿ ಕೊಡಲಿಕ್ಕೆ ಬರುವಾಗ ಆ ಗೌರವ ಉಳಿಸಿಕೊಳ್ಬೇಕು ಒಂದು ಸಾರ್ವಜನಿಕ ಅಧಿಕಾರಿಯಾದವರು. ಅವರಿಗೆ ಅದು ಗೌರವ ಇಲ್ವಾ ಉಂಟಂತ ನನಗೆ ಗೊತ್ತಿಲ್ಲ. ಅವರ ವರ್ತನೆ ನೋಡುವಾಗ ನನಗೆ ಅವರು ಬೇಕಂತ ಇವತ್ತು ತಪ್ಪಿಸಿದ್ದಾರೆ ಅಂತ ಗೊತ್ತಿಲ್ಲ. ಅವರಿಗೆ ಇದರಿಂದ ಏನು ಮಾಡ್ಲಿಕ್ಕೆ ಅಲ್ಲ. ಅವರ ಹತ್ರ ನಾವು ರಿಕ್ವೆಸ್ಟ್ ಹೇಳುದಲ್ಲ, ನೀವು ಸುಳ್ಳು ಕೇಸ್ ಹಾಕಿದ್ದಾರೆ ತಹಶೀಲ್ದಾರ್ರೆ, ನೀವು ಅದನ್ನು ಹಿಂದೆ ತೆಗೀರಿ ಅಂತ ಅವರ ಹತ್ರ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬಂದದಲ್ಲ. ಅವರು ಕೇವಲ ಮಧ್ಯವರ್ತಿಯಾಗಿ ಇವತ್ತು ಒಂದು ದಂಡಾಧಿಕಾರಿಯ ಒಂದು ಸ್ಥಾನದಲ್ಲಿ ಇರುವವರು, ಒಂದು ತಹಶೀಲ್ದಾರ್ ಆದವರು, ಒಂದು CMಗೆ ಮುಟ್ಟಿಸ್ಲಿಕ್ಕೆ ಅವರಿಗೆ ಕೆಲಸ, ಅವರೊಂದು ಪೋಸ್ಟ್ಮನ್ ಕೆಲಸ ಮಾಡುದು ನಿಜವಾಗಿ, ಬೇರೆ ಏನಿಲ್ಲ ಅವರಿಗೆ ಇವತ್ತು. ಅದಕ್ಕೂ ಒಂದು ಇಷ್ಟೆಲ್ಲ ಡೊಂಬಿ ಗಲಾಟೆಗಳನ್ನು ಎಬ್ಬಿಸುವ ಹಾಗೆ ಮಾಡಿಕೊಂಡು ಎಲ್ಲಾ ಪೊಲೀಸ್ ಸಿಬ್ಬಂದಿಗಳನ್ನು ಪಾಪ ಎಲ್ಲರೂ ಇಲ್ಲಿ
ಬಂದು ನಿಂತು ನಮ್ಮನ್ನು, ನನಗೆ ಗೊತ್ತಿಲ್ಲ, ನಾವು ನಿನ್ನೆ ಹೋರಾಟಗಾರರು ಪಾಪೇನ ರಾಷ್ಟ್ರೀಯ ಜಾಗರಣ ವೇದಿಕೆ ಅವರು ರಕ್ಷಣೆ ಕೇಳಲಿಕ್ಕೆ ಹೋದ್ರಂತೆ ಇನ್ಸ್ಪೆಕ್ಟರ್ ಹತ್ರ. ಇದು ರಕ್ಷಣೆಯ ನಮ್ಮನ್ನು ಅಥವಾ ಏನ್ ಮಾಡ್ಲಿಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ. ಇವತ್ತು ಯಾರಿಗೆ ರಕ್ಷಣೆ ಕೊಡ್ಲಿಕ್ಕೆ? ನಮ್ಮಿಂದ ಏನು ನೋಡಿ ಇಬ್ಬರೇ ಎಲ್ಲ ಸೈಲೆಂಟ್ ಆಗಿ ಕೂತಿದ್ದಾರೆ. ಯಾರಾದ್ರೂ ಬೊಬ್ಬೆ ಹೊಡೆದ್ರ? ಈ ಪೊಲೀಸ್ ಬೆಳ್ತಂಗಡಿಯವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾವು ಹೋರಾಟ ಮಾಡಿದ್ದು ಸೌಜನ್ಯನ ಹೋರಾಟ 2023ರಿಂದ ಎಷ್ಟು ಸಭೆಗಳು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯಾದ್ರೂ ಒಂದು ಹೋರಾಟದಲ್ಲಿ ಗಲಾಟೆ ಆಗಿದೆ? ಎಲ್ಲಿಯಾದ್ರೂ ಒಂದು ದೊಂಬಿ ಗಲಾಟೆಗಳಾಗ್ಲಿ, ಪೊಲೀಸ್ನವರಿಗೆ ದುರ್ವರ್ತನೆ ಆಗ್ಲಿ ಎಲ್ಲಿಯಾದ್ರೂ ನಾವು ತೋರಿಸಿದ್ದೇವಾ? ನಮ್ಮ ಹೋರಾಟ ಅಂತದಲ್ಲ, ಸೌಜನ್ಯನಿಗೆ ನ್ಯಾಯ ಕೇಳೋ ಹೋರಾಟ. ನೀವು ಇಲಾಖೆಯಲ್ಲಿ ಯಾವ ರೀತಿ ನಮ್ಮನ್ನು ತಗೊಂಡಿದ್ದಾರೆ ಅದು ನಿಮಗೆ ಬಿಟ್ಟದ್ದು. ನಮಗೀಗ ನೋಡುವಾಗ ಬೇಸರ ಆಗ್ತದೆ, ನಮ್ಮನ್ನೆಲ್ಲ ಏನೋ ಒಂದು ಟೆರರಿಸ್ಟ್ಗಳಾಗಿ ನೋಡ್ತಾ ಇದ್ದೀರಿ. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಏನು? ಹಕ್ಕುಂಟಲ್ಲ ನಮ್ಗೆ. ಪ್ರಜೆಗಳಿಂದ ಸರ್ಕಾರ, ಬೇರೆ ಯಾರಿಂದಿಲ್ಲ, ನಮ್ಮಿಂದ ಸರ್ಕಾರ. ಹಾಗಾಗಿ ನಮಗೆ ಮಾತಾಡುವ, ಮನವಿ ಕೊಡೋ ಎಲ್ಲ ರೈಟ್ಸ್ ಇದ್ದ ಕೂಡಲೇ ಅದನ್ನು ಹತ್ತಿಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೌಜನ್ಯ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ನಾವು ಹೋರಾಟಗಾರರು ಮಾಡಿ ಬೆಳೆಸಿಕೊಂಡು ಬಂದ ಹೋರಾಟ ಅಲ್ಲ. ಮಹೇಶಣ್ಣನ ನೇತೃತ್ವದಲ್ಲಿ. Madam, you are not allowed to see Tahsildar today. Will you meet Chief Minister tomorrow? Let me see tomorrow. What they'll do? What language you are from? Malayalam. What media? Manna. I'll talk in Malayalam. What do you want? മാഡം, ഇന്ന് നിങ്ങൾക്ക് തഹസിൽദാരെ കാണാൻ അദ്ദേഹം അനുമതി നൽകിയില്ല. അപ്പോൾ നിങ്ങൾ നാളെ ചീഫ് മിനിസ്റ്ററെ കണ്ടിട്ട് നേരിട്ട് പരാതി സമർപ്പിക്കുമെന്ന് പ്രതീക്ഷിക്കുന്നു. നമുക്ക് തഹസിൽദാരുടെ ഇവിടെ ആവശ്യകത ഉണ്ടായില്ല. തഹസിൽദാർ ഒരു മീഡിയേറ്റർ. തഹസിൽദാർ ഇത് മನವಿ കൊടുത്തിട്ട് CM-നവർ അയക്കണം. അത്രയും നമുക്ക് വേണ്ട. തഹസിൽദാരുടെ അകത്തിയല്ല. ഇപ്പോൾ ടപ്പാലിൽ എടുത്തിന് തഹസിൽദാർ അത് ഡ്യൂട്ടി. തഹസിൽദാർ അത് കൊടുക്കണം. ആർക്ക്? CM-ന് അത് അയച്ചു കൊടുക്കണം. തഹസിൽദാർ അയച്ചു കൊടുത്തിട്ടില്ല പിന്നത്തെ ആക്ഷൻ നമ്മൾ നോക്കാം. അവർ പബ്ലിക് സർവെന്റ്, അവരുടെ ഡ്യൂട്ടി അത്. അവരിപ്പോൾ ഔട്ട് ഓഫ് സ്റ്റേഷൻ, അവർ അപ്പോയിന്റ്മെന്റ് നമുക്കറിയില്ല. നമ്മൾ ഇതുവരെ അപ്പോയിന്റ്മെന്റ് എടുത്തത് എവിടും പോയിട്ടില്ല. ഇന്ന് അവർക്ക് അറിയൂടാ നമ്മൾ വരുന്നതെന്ന്. അതെന്നോ ആയിന്, എനിക്കത് ഇല്ല. നിസ്സാരമായിട്ടുള്ള ഒരു പരാതി സ്വീകരിക്കാൻ തഹസിൽദാർ സമ്മതിക്കുന്നില്ല. വെൽത്തങ്ങാടി സർക്കിൾ ഇൻസ്പെക്ടർ ഇവിടെ അതിന് തടഞ്ഞുകൊണ്ട് വലിയ ബഹളവും ഒക്കെ സൃഷ്ടിച്ചിരിക്കുന്നത്. എന്താണ് മാഡത്തിനടുത്ത് പറയാനുള്ളത്? സർക്കിൾ ഇൻസ്പെക്ടറിന് പേടി എന്താ പറഞ്ഞാൽ 13 കേസ് മഹേഷണ്ണൻ ഉണ്ടായാലും 8 കേസ് ഇതേ സർക്കിൾ ഇൻസ്പെക്ടറെ കംപ്ലൈന്റ് ഇട്ടത്. ഇതേ സർക്കിൾ ഇൻസ്പെക്ടറെ കംപ്ലൈന്റ്. 8 കേസ് വ്യാജമായിട്ട് ഈ സർക്കിൾ ഇൻസ്പെക്ടർ സ്വന്തം ഇഷ്ടപ്രകാരം എഫ്ഐആർ രജിസ്റ്റർ ചെയ്തതാണ്. അതെ, അതേത് വലിയ കേസല്ല. ചെറിയ ഫ്ലെക്സിന്റെ കേസ്, സൗജന്യ ಹೊರಟ കേസ്, മഹേഷണ്ണ ഏത് അത്യാചാര കേസില്ല, ഏതോ ദരോഡ കേസില്ല, ഏത് കേസില്ല. ചെറിയ കേസ് ഇട്ടിട്ട് 13 കേസുണ്ട്. അങ്ങനെ 100 കേസും നമുക്ക് ഇടാം. അങ്ങനെ ചെയ്തുകൊണ്ട് ആ ഇൻസ്പെക്ടർ ഇപ്പോൾ പേടി ഇവിടെ മനവി കൊടുത്തിട്ട് CM-ന് എത്തുമല്ലോ. അവിടെ തനിക്കാവല്ലേ 13 കേസ് ഏതുന്നെന്ന്. ആ 13 കേസ് വെൽത്തങ്കടിയിൽ എന്ന് വരുന്നു. ഈ സർക്കിൾ ഇൻസ്പെക്ടർക്കെതിരായിട്ട് ചീഫ് മിനിസ്റ്റർ നടപടി എടുക്കുന്ന താങ്കൾ പ്രതീക്ഷിക്കുന്നു? അതറിയില്ല. ഇനി നടപടി എടുക്കണമെന്ന് ഇത്ര ദിവസം നമ്മൊന്നും വർത്തനം പറഞ്ഞിട്ടില്ല. ഇൻസ്പെക്ടർ പറഞ്ഞ പോലെ നമ്മെ വന്നിട്ടുണ്ട്, റെസ്പെക്ട് കൊടുത്തിട്ടുണ്ട് ആ സ്റ്റേഷനിൽ. ഇനിയില്ല നമുക്ക്. എപ്പോൾ സംവിധാനത്തിൽ ഒരു ആക്ക് വന്നിട്ട് ഇവിടെ അനുമതി ഇല്ല കൊടുക്കാൻ, ഇയാളെ അനൗൺസ്മെന്റ് ആക്കുന്ന കാനൂൻ പ്രകാരം ഇവരെ പെർമിഷൻ വേണം നമുക്ക്. തഹസിൽദാർ ഭേട്ടിയാവാന്, DC ഭേട്ടിയാവാന്, തഹസിൽദാരെ ഭേട്ടിയാവാന് ഇവരെ പെർമിഷൻ വേണം. പ്രൊട്ടസ്റ്റ് ആയാലും പെർമിഷൻ വേണം. മുഖ്യമന്ത്രിയിൽ നിന്ന് നീതി കിട്ടുന്നത് നിങ്ങൾ പ്രതീക്ഷിക്കുന്നുണ്ട്? താങ്ക് യു. ಕರೆಗಂಟೆ ಹೀಗೆಲ್ಲ ಮಾಡ್ತಾರೆ. ಸಮಾಜ ಇದೊಂದು ನೋಡ್ಲಿ ಅಂತ ಜನರಿಗೆ ಅರ್ಥ ಆಗುದಿಲ್ಲಲ್ಲ. ಸೌಜನ್ಯ ಹೋರಾಟ ನೀವು ಯಾಕೆ ಮಾಡುದಿಲ್ಲ, ಪ್ರಸನ್ನಕ್ಕ ಯಾಕೆ ಮಾತಾಡ್ತಿಲ್ಲ ಅಂತ ಹೇಳ್ತಾರೆ. ಹೀಗೆ ಮಾಡುವಾಗ ನಮಗೂ ಬೇಸರ ಆಗ್ತದೆ. ಆದ್ರೆ ಇದೊಂದು ನಮ್ಗೆ ಪುನಃ ಎನರ್ಜಿ. ಎಲ್ಲ ಹೋರಾಟ, ಸ್ವಾತಂತ್ರ್ಯವೇ ಹೋರಾಟ ಮಾಡಿ ಸಿಕ್ಕಿದಂತೆ, ಬೇರೇನಿಲ್ಲ. ಸ್ವಾತಂತ್ರ್ಯವೇ ಬ್ರಿಟಿಷರಿಂದ ಹೋರಾಟ ಮಾಡಿ. ಧನ್ಯವಾದ ಎಲ್ಲರಿಗೂ. ಯಾರು ಸಂಯಮದಿಂದ ದಯಮಾಡಿ, ಯಾರು ಒಂದು ಧಿಕ್ಕಾರ ಆಗ್ಲಿ ಅಥವಾ ನಾವು ಖುಷಿ ಪಟ್ಟು ಘೋಷಣೆ ಆಗ್ಲಿ ಯಾವುದು ಬೇಡ. ದಯಮಾಡಿ ಬಂದಾಗೆ ಖುಷಿಯಲ್ಲಿ ಸೌಜನ್ಯನಿಗೋಸ್ಕರ, ಮಹೇಶಣ್ಣನಿಗೋಸ್ಕರ. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮಾತಾ ಕಾರ್ಯಕರ್ತರನಾಗ್ಲಿಗೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ನಾನು ಹೇಳಲೇಬೇಕು. ನೀನಿ ಪ್ರಸನ್ನಕ್ಕ ಹಿಡ್ದಕ್ಕ ಕುಸುಮಕ್ಕ ಮೋಡಣ್ಣಿ ಮಾತೆಲ್ಲೇ ವೈಯಕ್ತಿಕವಾದದ್ದು. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಆಣಿನ್ಯವತಿ ನನ್ನ ಏರ್ಲ ಘೋಷಣೆ ಬಾಡ್ರ ಬಲ್ಲಿ ನೇರ ಇಲ್ಲಡೆ ಪೋಡು ನನ್ನ ಏಪಲೆಪ್ಪ ಆನಿ ಮಾತಾ ಕಾರ್ಯಕರ್ತರಾಗಿ ಬರೋಡು ಮಾತೆಲ್ಲ ಧನ್ಯವಾದ.
ಅದೇ ಸಿಸ್ಟಮ್ ಮನೇಲಿ ಕೊಡ್ತಾರೆ ರಾಜಕಾರಣಿಗೆ. ಅಲ್ಲ ಆ ತಂಗಿ ಒಂದು ಆ ತಂಗಿ ಸತ್ತಿರೋದು ರೇಪ್ ಆಗಿ ಸತ್ತಲ್ವಾ? ಏನದು ಜೀವನ ಮರಣ ತುಂಬಿ ಸತ್ತದ? ಅಲ್ಲ ಇದ್ರಲ್ಲಿ ರಾಜಕಾರಣಿಗಳು ಪದೇ ಪದೇ ಬಂದು ರೇಪ್ ಆಗಿ ಸತ್ತದ ನಮ್ಗೆ ಗೊತ್ತಿದ್ರು ಅದನ್ನ ಯಾವ್ದೇ ರೀತಿಯ ಒಂದು ಅದು ಇನ್ವೆಸ್ಟಿಗೇಷನ್ ಮಾಡಕ್ಕೆ ರೆಡಿ ಮಾಡ್ತಲ್ಲ ಅನ್ನಪ್ಪ ಅಂದ್ರೆ ಅಪರಾಧಿ ಅಂತ ಬಿಂಬಿಸಿದ್ರು. ಅಪರಾಧಿ ನಿರಪರಾಧಿ ಅಂತಂದೇಳಿ ಕೋರ್ಟ್ ಹೇಳೈತಿ. ಇನ್ನೊಬ್ಬನ ಅಪರಾಧಿ ಇರ್ಲೇಬೇಕಲ್ಲ. ನಾಡಿನ ಜನತೆ ಎಲ್ಲರೂ ಇದ್ದಾರೆ. ಇವತ್ತು ನಾವು ಎಲ್ಲರಿಗೂ ರೈಟ್ಸ್ ಐತಿ ಮಾತಾಡಕ್ಕೆ. ಸಂವಿಧಾನ ಹಕ್ಕು ಕೊಟ್ಟೈತಿ. ಖಂಡಿತವಲ್ಲ ನಾವು ಎಲ್ಲರೂ ಜೊತೆಗಿದ್ದೀವಿ. ಯಾವತ್ತೂ ಕೂಡ ಜೊತೆಗಿರ್ತೀವಿ. ಇಲ್ಲಿ ತನಕ ಎಸ್.ಟಿ. ಅವರ ಮೇಲೆ ನಂಬಿಕೆ ಇಟ್ಟು ಬಂದಿದೆ. ಇವತ್ತಿನ ನಂಬಿಕೆ ಎಲ್ಲ ಹೊರಟು ನೋಡ್ರಿ ಅಕ್ಕ, ಯಾರು ಇಲ್ಲಿ ನಂಬಿಕೆ ದ್ರೋಹ ಮಾಡ್ತಾರೋ ರಾಜಕಾರಣಿಗಳು ಏನಾದ್ರು ಕುತಂತ್ರ ಮಾಡಿದ್ರೆ ನೇಪಾಳದಾಗ ಆದಂತ ಪರಿಸ್ಥಿತಿ ರಾಜಕಾರಣಿಗಳು ಮನೆ ನುಗ್ಗಿ ಹೊಡಿತಕ್ಕಂಥ ಪರಿಸ್ಥಿತಿ ಏನ್ ದೊಡ್ಡ ಮಾತಿಲ್ಲ. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ರು ಹೋರಾಟ ಅಲ್ಲಕ್ಕ, ನಿಮ್ದು ಹೋರಾಟ ಅಲ್ಲ. ಇವತ್ತು ನಿಮ್ಗೆ ಬೆಳ್ತಂಗಡಿಯಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಇರ್ಲಿ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ ಸರ್. ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ನಮ್ಮ ಉತ್ತರ ಕನ್ನಡ ಹೆಜ್ಜೆ ಮಕ್ಕಳು ಸಾಯ್ತಾ ಇದೆ. ಖಂಡಿತವಾಗ್ಲೂ ದೊಡ್ಡ ಇದನ್ನೇ ಇದೆ. ಇದು ಏನ್ ತೊಂದರೆ ಇಲ್ಲ. ಜನಗಳು ಎಲ್ಲ ನೋಡ್ತಾರೆ, ಎಲ್ಲ ನೋಡ್ತಾ ಇದ್ದಾರೆ. ನಿಮ್ಮ ಜೊತೆ ಎಲ್ಲರೂ ಇದ್ದಾರೆ. ಒಬ್ರು ಯಾವುದೇ ರಾಜಕೀಯ ಬಲ ಆಗ್ಲಿ ಹಣ ಬಲ ಆಗ್ಲಿ ಯಾರ್ದು ನಡೆಯಲ್ಲ. ಕಾನೂನು ಏನು ಅವ್ರ ಅಪ್ಪನ ಮನೆ ಸೊತ್ತಲ್ಲ ಅಲ್ಲ. ಪ್ರತಿಯೊಬ್ಬನಲ್ಲೂ ರಕ್ತ ಕುದೀತದೆ, ರಕ್ತ ಇದೆ. ಇಲ್ಲ ಅವ್ರಿಗೆ ಸರ್, ಮನೋಜ್ ಸರ್, ಅವ್ರಿಗೆ ಆತ್ಮಸಾಕ್ಷಿ ಇದ್ರೆ, ಆತ್ಮಸಾಕ್ಷಿ ಇದೆ ಅವರಿಗೆ. ಹೊಟ್ಟೆಗೆ ಅನ್ನ ತಾನೇ ತಿನ್ನೋದು. ಆತ್ಮಸಾಕ್ಷಿ ಖಂಡಿತವಾಗ್ಲೂ ಇದೆ. ಬಟ್ ಕರ್ತವ್ಯ ಲೋಪ ಯಾಕಾಗ್ತಾ ಇದೆ ಅಂತಂದ್ರೆ ಇವರಿಗೆ ಅನಿವಾರ್ಯತೆ ಇದೆ. ಅವ್ರಿಗೆ ಆತ್ಮಸಾಕ್ಷಿ ಖಂಡಿತವಾಗ್ಲೂ ಅವ್ರ ಮೇಲೆ ಹೆಣ್ಮಕ್ಳು ಅದ್ದೇ ಇದ್ದಾರೆ. ಅವ್ರಿಗೆ ಕುದೀತಾ ಇದ್ದಾರೆ ರಕ್ತ. ಅಂದ್ರೆ ಎಷ್ಟೋ ಜನ ಆಫೀಸರ್ ಮಾತಾಡಿದ್ದಾರೆ. ಅವ್ರಿಗೆ ಅನಿವಾರ್ಯ. ಈ ಕೆಲವೊಂದು ಲಂಚ್ ಬಾಕ್ಸ್ ಅಧಿಕಾರಿಗಳು ಮತ್ತೆ ಅವರು ದುಡ್ಡಿನ ದಾದಿಂದ ಅವ್ರ ಅನಿವಾರ್ಯ ಕೈ ಕಟ್ಟಿದ ಸ್ಥಿತಿಲಿದ್ದಾರೆ ಸರ್. ಅವರ ಅನಿವಾರ್ಯತೆ ನೋಡಕ ನಿಮ್ಮ ಕಣ್ಣೀರು ಈಗ ನಾನು ಮರ ಕಣ್ಣು ಹೊಡಿತೀನಿ. ನನ್ನ ಕೈಯಿಂದ 10 ಕಲ್ಲು ಇರ್ತಾವ. 8 ಕಲ್ಲಿ ಬೀಳಿದ್ರೆ 9ನೇ ಕಲ್ಲಿಗೆ ಆ ಹಣ್ಣು ಬಿದ್ದೇ ಬೀಳ್ತೈತಿ. ನಿಮ್ಮ ಕಣ್ಣೀರಿನ ಶಾಪ ಅವ್ರ ವಂಶಕ್ಕ ಮುಂದೊಂದು ದಿನ ಯಾರು ಉದ್ಧಾರ ಆಗಲ್ಲ. ಅವ್ರ ವಂಶ ನಿರ್ವಂಶ ಆದೇ ಆಕತಿ. ಈ ತಂಗಿಗೆ ಜಯ ಸಿಕ್ಕೇ ಸಿಗ್ತೈತಿ, ನ್ಯಾಯ ಸಿಕ್ಕೇ ಸಿಗ್ತೈತಿ. ಈ ಭೂಮಿ ಮೇಲೆ ದೇವತೆಗಳು ಇರೋದು ಎಷ್ಟು ಸತ್ಯನೋ ಸೌಜನ್ಯಗೆ ನ್ಯಾಯ ಸಿಗೋದು ಅಷ್ಟೇ ಸತ್ಯ. ಇನ್ನು ಕೆಲವೇ ದಿನಗಳಲ್ಲಿ ಮುಂದುವರಿದೆ ಹೋದ್ರೆ, ಕ್ಲಿಯರ್ ಆಗದೆ ಹೋದ್ರೆ ಇಡೀ ಉತ್ತರ ಕರ್ನಾಟಕನೇ ಬರುತ್ತೆ. ಇಲ್ಲಿ ಖಂಡಿತವಾಗ್ಲೂ ಕರ್ನಾಟಕ ನಿಮ್ ಜೊತೆಗೆ ತಲೆ ಕೆಡಿಸ್ಕೊಬಿಟ್ಟು ಪ್ರತಿ ಮನೆಯಿಂದನೂ ಜನ ಎದ್ದ